ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಪಾರ್ಥ ಅವರು ಅದಕ್ಕೆ ನನಗೆ ಎಲ್ಲನೂ ರೀಕಾಲ್ ಮಾಡಿಕೊಂಡು ನೋಡಿದಾಗ ನನಗೆ ಜೈ ಬ್ರೋ ಅಂತಾನೆ ಅನ್ನಿಸ್ತಾ ಇದೆ. ಅದಕ್ಕೆ ಸೇಮ್ ಫಿಸಿಕ್ಸು, ಸೇಮ್ ಹೈಟು, ಅದೇ ಕಣ್ಣು, ಅದೇ ಮಪ್ಲರು. ನಿಜ ಅದಕ್ಕೆ ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ. ಅವನು ಜೈ ಬ್ರೋನೇ ಅದಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದು ಜೈ ಬ್ರೋನೇ ಅದಕ್ಕೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ನೋಡಿ ಪಾರ್ಥ ಅವರೇ, ಯಾವುದೇ ಕಾರಣಕ್ಕೂ ಅವಸರಪಟ್ಟು ಈ ವಿಷಯನ ಗೌತಮ್ ಅವ್ರ ಹತ್ರ ಹೇಳೋದಿಕ್ಕೆ ಹೋಗ್ಬೇಡಿ. ನಾವು ಈ ವಿಷಯನ ಗೌತಮ್ ಅವ್ರ ಹತ್ರ ಪ್ರಸ್ತಾಪ ಮಾಡ್ತೀವಿ ಅಂತಂದರೆ ಅವರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಹತ್ರ ಉತ್ತರ ಇರಬೇಕು. ಈ ವಿಷಯ ನಮ್ಮಿಬ್ಬರ ನಡುವೆನೇ ಇರಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಭೂಮಿಕಾ ಅವರು ಆನಂದ್ಗೆ ಫೋನ್ ಮಾಡ್ತಾರೆ. ಆಗ ಆನಂದ್ ಅವರು ಅದಕ್ಕೆ ಫೋನ್ ಮಾಡ್ತಿದ್ದಾರೆ ಅಂತ ರಿಸೀವ್ ಮಾಡ್ತಾರೆ. ಆಗ ಆನಂದ್ ಅವರು ಹೇಳಿ ಅದಕ್ಕೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ನಾನು ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾರೆ. ಏನು ವಿಷಯ ಅಂತ ಕೇಳಿದ್ರೆ ಆಗ ಭೂಮಿಕಾ ಅವರು ಜಯದೇವ್ ಅವ್ರ ಬಗ್ಗೆ, ನಾನು ಇದನ್ನೆಲ್ಲ ಫೋನಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ, ಮನೆ ಹತ್ರ ಬರ್ತೀರಾ, ಎಲ್ಲನೂ ಡೀಟೇಲ್ ಆಗಿ ಮಾತಾಡ್ಬೋದು ಅಂತ ಹೇಳ್ತಾರೆ. ಆಗ ಆನಂದ್ ಅಪರ್ಣ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಭೂಮಿಕಾರ್ ಮನೆ ಹತ್ರ ಬರ್ತಾರೆ. ಆಗ ಆನಂದ್, ಅಪರ್ಣ, ಭೂಮಿಕಾ ಮತ್ತು ಪಾರ್ಥ ಮಾತಾಡ್ಕೊಳ್ತಾರೆ. ಆಗ ಆನಂದ್ ಅವರು, ಏನದಕ್ಕೆ ಇಷ್ಟೊತ್ತಿನಲ್ಲಿ ಬರೋದಕ್ಕೆ ಹೇಳಿದ್ರಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಪಾರ್ಥ, ನನ್ನ ಮತ್ತೆ ಅಪೇಕ್ಷಾ ಮದುವೆ ದಿನ ನಮ್ಮ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದನ್ನು ಮಾಡಿಸಿದ್ದು ಜೈ ಬ್ರೋ ಅಂತ ಹೇಳ್ತಾರೆ. ಆಗ ಅಪರ್ಣ ಅವರು, ಈ ವಿಷಯ ಯಾವತ್ತೂ ಆನಂದ್ಗೆ ಗೊತ್ತಿತ್ತು, ಅದರಿಂದ ಆನಂದಿಂದ ಯಾವತ್ತಿನೂ ನನಗೆ ತೊಂದರೆನೇ ಅಂತ ಅವನು ಏನು ಮಾಡ್ದ ಗೊತ್ತಾ, ಆನಂದ್ಗೆ ಆಕ್ಸಿಡೆಂಟ್ ಮಾಡಿಸ್ತಾ ಅಂತ ಹೇಳ್ತಾರೆ. ಅದನ್ನು ಕೇಳಿ ಭೂಮಿಕಾಗೂ ಕೂಡ ಶಾಕ್ ಆಗುತ್ತೆ. ಆಗ ಅಪರ್ಣ ಅವರು, ಅವನು ಮನುಷ್ಯನೇ ಅಲ್ಲ, ಅವನು ರಾಕ್ಷಸ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ನೀವು ನಾಳೆ ಬರ್ತಾ ಆನ್ ದ ವೇ ಲ್ಯಾಪ್ಟಾಪು ಮತ್ತು ಡೇಟಾ ಇರೋದೆಲ್ಲ ಆರ್ಟಿಸ್ಟ್ ತೊಗೊಂಬನ್ನಿ, ಒಂದು ಕಡೆ ನಾಳೆ ಹೋಗೋದಿದೆ, ಅಲ್ಲಿಗೂ ಕೂಡ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಎಲ್ಲಿಗೆ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು, ಹೇಳ್ತೀನಿ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಜಯದೇವ್ ಬಗ್ಗೆ ಚಿಂತೆ ಆಗಿರುತ್ತೆ. ಜಯದೇವ್ ಬಗ್ಗೆ ಪತ್ತೆದಾರಿಕೆ ಮಾಡಲು ಭೂಮಿಕಾ ಅವರು ಮುಂದಾಗಿದ್ದಾರೆ. ಈ ವಿಚಾರನ ಗೌತಮ್ ಹತ್ರ ಹೇಳ್ತಾರಾ, ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.